KYC ಮಾಡಿಸಿದ್ರೆ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ 500 ರೂಪಾಯಿಗೆ ಸಿಗುತ್ತೆ ಅಂತ ಸುಳ್ಳು ವದಂತಿ ಹಿನ್ನೆಲೆಯಲ್ಲಿ ಈಗ ಗ್ಯಾಸ್ ಏಜೆನ್ಸಿಯ ಮುಂದೆ KYC ಮಾಡಿಸೋಕೆ ಮಹಿಳೆಯರು ಮುಗಿಬಿದ್ದು ಬಿಟ್ಟಿದ್ದಾರೆ. ಅಯ್ಯೋ, ಉಜ್ವಲ ಯೋಜನೆಯ ಗ್ಯಾಸ್ ಸಿಲಿಂಡರ್ KYC ಮಾಡಿಸ್ಬಿಟ್ರೆ 300 ರಿಂದ 400 ರೂಪಾಯಿಗೆ ಸಬ್ಸಿಡಿ ಸಿಗುತ್ತೆ ಅಂತ ಸುಳ್ಳು ವದಂತಿಯಿಂದಾಗಿ ಗ್ಯಾಸ್ ಏಜೆನ್ಸಿಯ ಮುಂದೆ KYC ಮಾಡಿಸೋಕೆ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಬೀದರು, ಹಾಸನ, ಧಾರವಾಡ, ಕೊಪ್ಪಳ ಹಲವು ಕಡೆಗಳಲ್ಲಿ ಮಹಿಳೆಯರು ಪುರುಷರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದಾರೆ. ಸುಳ್ಳು ಸುದ್ದಿ ಅನ್ನೋದನ್ನ ಸತ್ಯ ಅಂತ ನಂಬಿದಂತ ಮಹಿಳೆಯರು ಎಲ್ಲಾ ದಾಖಲೆಗಳನ್ನು ಹಿಡ್ಕೊಂಡು ಬಂದು ಗಂಟೆಗಟ್ಲೆ ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ. ಇದು ಕೊಪ್ಪಳದ್ದು. ಅಷ್ಟು ಇಲ್ವಾ ನಿಮಗೆ? ಯಾರೋ ಹೇಳಿದ ತಕ್ಷಣ ಏನೋ ಹೇಳಿದ ತಕ್ಷಣ ಹೋಗಿ ನಿಂತ್ಕೊಂಡ್ಬಿಡೋದಾ? KYCಗೂ ಆಮೇಲೆ ಅದಕ್ಕೂ ಏನ್ರಿ ಸಂಬಂಧ? KYC ಅಂತಂದರೆ ನಿಮ್ಮ ದಾಖಲಾತಿಗಳನ್ನು ಅಪ್ಡೇಟ್ ಮಾಡಬೇಕು, ಆಧಾರು ಪ್ಯಾನ್ಗಳನ್ನು. ಅದನ್ನು ಅಪ್ಡೇಟ್ ಮಾಡಿದರೆ ನಿಮಗೆ 300 ರೂಪಾಯಿ ಡಿಸ್ಕೌಂಟ್ ಸಿಗುತ್ತಾ? 300 ರಿಂದ 400 ರೂಪಾಯಿ ಸಬ್ಸಿಡಿ ಕೊಡ್ತಾರಾ? ಅಷ್ಟು ನೀವು ನಂಬಲಾರ್ದೇ ಹೋಗ್ಬಿಟ್ರೆ ನಿಮ್ಮನ್ನು ಇನ್ನೆಷ್ಟು ಜನ ಮೋಸ ಮಾಡೋಕ್ಕೆ ರೆಡಿ ಆಗ್ತಾರೆ. ನೀವು ಇನ್ನೇನಾದರೂ ಹೇಳಿದ್ರೆ ಅದನ್ನು ಒಪ್ಕೊಂಡು ಬಿಡ್ತೀರೋ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ. ಹಿಂಗೆ ಹಾಗಾಗಿನೇ ನಮ್ಮಲ್ಲಿ ಈ ಮೋಸ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಏನೋ ಹೇಳಿದ ತಕ್ಷಣವೇ ಹೋಗ್ತಾನೆ ಇರೋದು. ಅದು ಹೌದಾ ಇಲ್ವಾ ಏನೂ ಇಲ್ಲ. ಸಿಕ್ತು, ಡಾಕ್ಯುಮೆಂಟ್ ಇಟ್ಕೋ, ಒಂದಿಷ್ಟು ದಾಖಲೆಗಳನ್ನು ಹೋಗಿ ಕ್ಯೂನಲ್ಲಿ ನಿಂತ್ಕೋ. ಅಯ್ಯೋ, ಒಂಚೂರು ತಿಳ್ಕೊಳ್ರಿ ಏನು ಅಂತ ಹೇಳಿ. KYC ಯಾತಕ್ಕೆ? KYC ಮಾಡೋದ್ರಿಂದ ಸಿಗುತ್ತಾ ಇಲ್ವಾ? ಘೋಷಣೆ ಮಾಡೋದ್ರೆ ಹೇಳ್ತೀವಿ ನಾವೇ, ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ವಾ ಸುದ್ದಿಗಳು. ಯಾರೋ ಹೇಳಿದ್ರಂತೆ, ಇವರು ಹೋದ್ರಂತೆ ಅಲ್ಲಿ. KYC ಮಾಡಿಸಿದ್ರೆ ಮನೆಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ 500ಕ್ಕೆ ಸಿಗುತ್ತೆ ಅನ್ನುವಂಥ ಸುಳ್ಳು ವದಂತಿ ಹಿನ್ನೆಲೆ ಇವತ್ತು ಬೀದರ್ ನಗರಾದ್ಯಂತ ಒಂದು ರೀತಿಯ ಗ್ಯಾಸ್ ಏಜೆನ್ಸಿ ಮುಂದೆ ಏನು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಒಂದು ರೀತಿಯ ಎಲ್ಲರೂ ಒಂದು ರೀತಿಯ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲುವಂಥದ್ದು ಪರದಾಡ್ತಿದ್ದಾರೆ. ನೋಡ್ಬೋದು ನಾವೀಗ ಈ ಒಂದು ಬೀದರ್ ನಗರದ ಏನೋ ಒಂದು ನೆಹರು ಸ್ಟೇಡಿಯಂ ಬಳಿ ಇರ್ತಕ್ಕಂಥ ಒಂದು ಗ್ಯಾಸ್ ಏಜೆನ್ಸಿ ಬಳಿ ಇದ್ದೀವಿ. ಅಂದರೆ ಏನು HP ಗ್ಯಾಸ್ ಏಜೆನ್ಸಿ ಬಳಿ ನೋಡ್ಬೋದು ಯಾವ ರೀತಿ ಒಂದು ಪರದಾಡ್ತಿದ್ದಾರೆ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಸುಳ್ಳು ವದಂತಿ ಹಿನ್ನೆಲೆ ಗ್ಯಾಸ್ ಏಜೆನ್ಸಿ ಮುಂದೆ ಏನೋ ಒಂದು ನೋಡ್ಬೋದು ಯಾವ ನೂರಾರು ಒಂದು ಸಂಖ್ಯೆಯಲ್ಲಿ ಏನೋ ಒಂದು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಇಲ್ಲಿ ಬಂದು ನಿಂತಿರುವಂಥ ದೃಶ್ಯಗಳನ್ನು ನೋಡ್ತಿರ್ಬೋದು. ಒಂದು ರೀತಿಯ ಏನು ಈಗಾಗಲೇ ಏನು ಉಜ್ವಲ ಯೋಜನೆಯ ಗ್ಯಾಸ್ ಇದೆ, ಏನೋ ಒಂದು ಗ್ಯಾಸು, ಆ ಗ್ಯಾಸು ಏನೋ ಒಂದು ನೀವು ಈ KYC ಮಾಡಿಸ್ಕೊಂಡ್ರೆ 500ಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಸುಳ್ಳು ವದಂತಿ ಹಿನ್ನೆಲೆ ಈಗ ನೋಡ್ಬೋದು ಯಾವ ರೀತಿ ಮಹಿಳೆಯರು ಬಂದಿದ್ದಾರೆ. ಅಂದರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಒಂದು ರೀತಿಯ ಸರತಿ ಸಾಲಿನಲ್ಲಿ ಬೆಳಗಿಂದನೇ ಸರತಿ ಸಾಲಿನಲ್ಲಿ ನಿಂತು ಒಂದು ರೀತಿಯ ಏನು ಅವರು ಒಂದು KYC ಮಾಡಲು ಮುಂದಾಗಿರುವಂಥದ್ದು, ಎಲ್ಲ ದಾಖಲೆಗಳು ಕೂಡ ತೆಗೆದುಕೊಂಡು ಬಂದಿರೋದು. ಅಂದರೆ ಪ್ರಮುಖವಾಗಿ ಇಲ್ಲಿ ಸುಳ್ಳು ವದಂತಿ ಇರುವಂಥದ್ದು. ಅಂದರೆ 500 ರೂಪಾಯಿಗೆ, ಅಂದರೆ ಈಗ ಏನು 900 ಏನು ಚಿಲ್ಲರೆ ಇರ್ತಕ್ಕಂಥ ಒಂದು ಗ್ಯಾಸ್ ಬೆಲೆ ನಿಮಗೆ 500ಕ್ಕೆ ಸಿಗುತ್ತೆ ಅನ್ನುವಂಥ ಸುಳ್ಳು ವದಂತಿ. ಹೀಗಾಗಿ ಒಂದು ರೀತಿಯ KYC ಮಾಡಿಸಲು ಒಂದು ರೀತಿಯ ಪರದಾಡ್ತಿರುವಂಥದ್ದು, ಒಂದು ರೀತಿಯ ಅರಸಾಸ ಪಡ್ತಿರುವಂಥದ್ದು. ಒಂದು ರೀತಿಯ ನೋಡ್ಬೋದು ಯಾವ ರೀತಿ ಒಂದು ಮಹಿಳೆಯರ ಸರತಿ ಸಾಲು ಇದೆ ಅಷ್ಟು ಉದ್ದವಾಗಿ ಅನ್ನುವಂಥದ್ದು. ಅಷ್ಟರ ಮಟ್ಟಿಗೆ ಮಹಿಳೆಯರು ಇಲ್ಲಿ ಬಂದು ಒಂದು ರೀತಿಯ ಸರತಿಯಲ್ಲಿ ನಿಂತು KYCಯನ್ನು ಮಾಡ್ತಿರುವಂಥದ್ದು. ಈಗ ಅವರೇ ಕೇಳೋಣ, ಅಂದರೆ ಯಾಕೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಈಗ ಇಲ್ಲಿ ಕೇಳುವಂಥ ಕೆಲಸ ಮಾಡೋಣ. ಸರ್, ಯಾಕೆ ಬಂದಿರಿ? ಪ್ರಮುಖವಾಗಿ ಏನು 500 ರೂಪಾಯಿ ಆಗುತ್ತೆ ಸಿಲಿಂಡರ್ ಬೆಲೆ ಅನ್ನೋಂಥ ಸುಳ್ಳು ವದಂತಿ. 500 ರೂಪಾಯಿ ಆಗ್ತಾನೆ ಅನ್ನೋದು ಸುಳ್ಳು ವದಂತಿ ಇದೆ. KYC ಕಂಪಲ್ಸರಿ ಮಾಡಬೇಕಂತ ಹೇಳಿದ್ದಾರೆ. ಆದರೂ ಸಹಿತ ಇವರು HP ಗ್ಯಾಸ್ನವರು ಕೌಂಟರ್ ಬೇರೆ ಬೇರೆ ಕಡೆ ಓಪನ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಸಾವಿರಾರು ಜನ ನಿಂತ್ಕೊಂಡು ಏಜ್ ಪರ್ಸನ್ ಇದೆ, ಮಕ್ಕಳು ಮರಿ ಇದ್ದಾರೆ, ಗೌರ್ಮೆಂಟ್ ಸರ್ವೆಂಟ್ ಇದೆ. ಸುಳ್ಳು ವದಂತಿ 500 ರೂಪಾಯಿ ಸುಳ್ಳು. ಸರ್ಕಾರ ಘೋಷಣೆ ಮಾಡಿಲ್ಲ. ಸುಳ್ಳು ವದಂತಿ ಒಬ್ಬರಿಂದ ಒಬ್ಬರು ಜನರು ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದರಿಂದ ಜನ ಏನಪ್ಪ ಅಂದ್ರೆ ರಶ್ ಆಗ್ತಾ ಇದೆ. ಕ್ಯೂ ಹತ್ತಾ ಇದೆ. ಜೊತೆ ಬೆಳಗ್ಗೆಯಿಂದ 8 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ರಾತ್ರಿ 8 ಗಂಟೆವರೆಗೆ. ಕೂಲಿ ಕೆಲಸಕ್ಕೆ ಹೋಗೋರು, ಮಕ್ಕಳು ಮರಿ, ಏಜ್ ಪರ್ಸನ್ಸು, ಗೌರ್ಮೆಂಟ್ ಸರ್ವೆಂಟ್ಸು ಇವರೆಲ್ಲ ಪರದಾಡಬೇಕಾಗಿದೆ. ಈ ಸುಳ್ಳು ವದಂತಿ. ಮತ್ತು HP ಗ್ಯಾಸ್ನವರು ಬೇರೆ ಬೇರೆ ಕಡೆನೂ ಕೌಂಟರ್ಗಳನ್ನು ಓಪನ್ ಮಾಡಿದ್ರೆ ಅಲ್ಲ ರೀ, ಗ್ಯಾರಂಟಿಯಲ್ಲಿ 2,000 ರೂಪಾಯಿಯಲ್ಲಿ ಇರೋದೇ 500 ರೂಪಾಯಿ ಸಿಲಿಂಡರಿಗೋಸ್ಕರ ಅಂತಾನೆ ಹೇಳಿಲ್ವಾ ಕಾಂಗ್ರೆಸ್ ಸರ್ಕಾರ? ಅಧಿಕಾರದಲ್ಲಿ ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ 2,000 ರೂಪಾಯಿ. ಮತ್ತೆ ಇನ್ಯಾವುದು ಏನಪ್ಪ